ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನೊಂದು ಒಳ್ಳೆ ಟಿಪ್ಸ್ ಅಥವಾ ಒಂದು ಸಲಹೆ ಹೇಳ್ತೀನಿ. ಇವತ್ತು ನಾವಾಗಲಿ ನಮ್ಮ ಸುತ್ತಮುತ್ತಲಾಗಲಿ ಒಂದು 100 ಜನರನ್ನು ತಗೊಂಡ್ರೆ ಅದರಲ್ಲಿ ಒಂದು 50ರಿಂದ 60% ಫ್ಯಾಟಿ ಲಿವರ್ ಇದೆ. ನಾವು ಯಾವುದೋ ವಿಷಯಕ್ಕೆ ಚೆಕ್ ಮಾಡಲಿಕ್ಕೆ ಹೋಗ್ತೀವಿ, ಆದರೆ ನಮಗೆ ಅಲ್ಲಿ ಫ್ಯಾಟಿ ಲಿವರ್, ನಮ್ಮದು ಟೆಸ್ಟಲ್ಲಿ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಫ್ಯಾಟಿ ಲಿವರನ್ನು ಯಾರೂ ಕಡೆಗಣಿಸಬೇಡಿ. ಫ್ಯಾಟಿ ಲಿವರ್ ಅದು ಬಿಡ್ತಾ ಹೋದರೆ ಅದು ಮುಂದೆ ಜಾಂಡಿಸ್ಸಿಗೂ ಹೋಗ್ಬೋದು. ಜಾಂಡಿಸ್ಸಿಗೆ ಹೋಗಿ ಬಿಲ್ರುಬಿನ್ ಜಾಸ್ತಿ ಆದರೆ ಮತ್ತೆ ತಿರುಗಿ ಮಾಮೂಲಿ ಸ್ಟೇಜಿಗೆ ಬರಲಾರದಂಥ ಸ್ಟೇಜಿಗೆ ಕೂಡ ಹೋಗ್ಬೋದು. ಅದಕ್ಕೆ ಒಂದು ಸಣ್ಣ ಟಿಪ್ಸ್ ಇದೆ. ವಾಕ್ ಹೋಗಬೇಕು, ಆಮೇಲೆ ಒಂದು ಸಣ್ಣ ಡಯಟ್ ಮಾಡಬೇಕು, ಆಯಿಲ್ ಐಟಮ್ಸ್ ಎಲ್ಲ ಕಮ್ಮಿ ತಿನ್ನಬೇಕು. ಫ್ಯಾಟಿ ಲಿವರಿಗೆ ಇರೋದೇ ನಾವೇ ಔಷಧಿ ಇಲ್ಲದೆ ನಾವೇ ಅದನ್ನು ಸರಿಪಡಿಸ್ಬೋದು. ಆಮೇಲೆ ತೂಕ ಕಡಿಮೆ ಮಾಡಬೇಕು. ಇನ್ನೊಂದು ಒಳ್ಳೆಯ ಟಿಪ್ಸ್ ಅಂದರೆ ರಾತ್ರಿ ಮಲಗೋ ಮೊದಲು ನಾವು ಈ ದ್ರಾಕ್ಷೆ ಇದೆಯಲ್ವ, ಒಣ ದ್ರಾಕ್ಷೆ, ಅದನ್ನು ತೊಳಿಬೇಕು. ಈ ಒಣ ದ್ರಾಕ್ಷೆ ಬಿಸಿಲಿಗೆ ಎಲ್ಲೆಲ್ಲ ಹಾಕ್ತಾರೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಒಣ ದ್ರಾಕ್ಷೆನ ಚೆನ್ನಾಗಿ ತೊಳೆದು ಒಣ ದ್ರಾಕ್ಷೆಯನ್ನು ನಾವು ಅದನ್ನು ನೀರಲ್ಲಿ ಹಾಕಿಡಬೇಕು. ನೋಡಿ, ಈ ಥರ ಒಂದು ಗ್ಲಾಸಿಗೆ ಹಾಕಿ ಅದರ ಜೊತೆ ಈ ಸಬ್ಜಿ ಸೀಡ್ ಅಂದರೆ ಗೊತ್ತಾ ನಿಮಗೆ, ಕಾಮಕಸ್ತೂರಿ ಬೀಜ ಅಂತಲೂ ಕೂಡ ಹೇಳ್ತಾರೆ. ಸ್ವಲ್ಪ ಸಬ್ಜಿ ಸೀಡ್ ಕೂಡ ಒಂದು ಸ್ಪೂನಷ್ಟು ಹಾಕಿದ್ರೂ ಅದು ಜಾಸ್ತಿ ಆಗುತ್ತೆ. ನೋಡಿ, ಈ ಥರ ಸಬ್ಜಿ ಸೀಡ್ಸನ್ನು ಮಿಕ್ಸ್ ಮಾಡಿ ಇದನ್ನು ರಾತ್ರಿ ನೀರಲ್ಲಿ ಹಾಕಿ ಈ ಥರ ಇಡಬೇಕು. ನೋಡಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ದ್ರಾಕ್ಷನೂ ಉಬ್ಬಿ ಬರುತ್ತೆ, ಆಮೇಲೆ ಸಬ್ಜಿ ಸೀಡ್ ಕೂಡ ಅದು ದೊಡ್ಡದಾಗುತ್ತೆ. ಆ ದ್ರಾಕ್ಷಿಯನ್ನು ಕೂಡ ತಿನ್ಬೋದು, ಅದರ ರಸ ಕೂಡ ಕುಡಿಬೋದು. ಅಂದರೆ ಶುಗರ್ ಇರೋರು ದ್ರಾಕ್ಷಿ ತಿನ್ನಲಿಕ್ಕೆ ಹೋಗಬೇಡಿ, ಬರೀ ದ್ರಾಕ್ಷಾ ರಸ ಮಾತ್ರ ಕುಡೀರಿ. ಯಾರೂ ಫ್ಯಾಟಿ ಲಿವರ್ನ ಹಾಗೆ ಬಿಡಬೇಡಿ. ಫ್ಯಾಟಿ ಲಿವರ್ ಇಲ್ಲದವರು ಇದ್ದವರು ವರ್ಷಕ್ಕೊಂದು ಸಲ ತಪಾಸಣೆ ಮಾಡಲೇಬೇಕು. ಫ್ಯಾಟಿ ಲಿವರ್ ಇದ್ದರೆ ಅದನ್ನು ವಾಕ್ ಮತ್ತು ಡಯಟ್, ಆಮೇಲೆ ಡಾಕ್ಟರ್ ಸಲಹೆ ಹಾಗೆ ಮುಂದೆ ತಗೊಂಡು ಹೋಗ್ಬೋದು ಅದನ್ನು. ಆಮೇಲೆ ಈ ಥರ ಜ್ಯೂಸಸ್ ಎಲ್ಲ ಮಾಡಿ ಕುಡೀರಿ. ಟಾಟಾ, ಬಾಯ್, ಸಿ ಯು.